ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಅಂಧತ್ವ ಮೆಟ್ಟಿ ನಿಂತು ಫುಟ್ಬಾಲ್ ಪಂದ್ಯವಾಡಿದ ಅಂಧ ಕ್ರೀಡಾಪಟುಗಳು. ಐಪಿಎಲ್ ಮಾದರಿ ಅಂಧರ ಫುಟ್ಬಾಲ್ ಪಂದ್ಯಾವಳಿ. ಮ್ಯಾಚ್ ಡೇ ಕ್ರೀಡಾಂಗಣದಲ್ಲಿ ಅಶ್ವಿನಿ ಅಂಗಡಿ ಟ್ರಸ್ಟ್ ಮತ್ತು ಭಾರತೀಯ ಅಂಧರ ಫುಟ್ಬಾಲ್ ಸಂಸ್ಥೆ ಸಹಯೋಗದಲ್ಲಿ ಜನವರಿ 23ರಿಂದ 26ರವರೆಗೆ ಅಂತಾರಾಷ್ಟ್ರೀಯ ಅಂಧರ ಪುರುಷರ ಮತ್ತು ಮಹಿಳೆಯರ ಫುಟ್ಬಾಲ್ ಸೂಪರ್ ಲೀಗ್ ಪಂದ್ಯಾವಳಿ ಆಯೋಜನೆ. ಉದ್ಘಾಟನೆಯನ್ನು ಅಶ್ವಿನಿ ಅಂಗಡಿ ಟ್ರಸ್ಟ್ ಸಂಸ್ಥಾಪಕಿ ಟ್ರಸ್ಟಿ ಅಶ್ವಿನಿ ಅಂಗಡಿರವರು ಮತ್ತು ಅಧ್ಯಕ್ಷರಾದ ಡಾಕ್ಟರ್ ಪ್ರದೀಪ್ ಎಸ್ ಹಾಗೂ ಭಾರತೀಯ ಅಂಧರ ಫುಟ್ಬಾಲ್ ಸಂಸ್ಥೆಯ ಅಧ್ಯಕ್ಷರಾದ ನಿಡೋ ಟಾಮ್ ಮತ್ತು ಅಂತಾರಾಷ್ಟ್ರೀಯ ಅಂಧ ಫುಟ್ಬಾಲ್ ಕ್ರೀಡಾಪಟುಗಳು ಉದ್ಘಾಟನೆ ಮಾಡಿದರು. ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಅಂಗಡಿ ಅಂತೇಳಿ. ಸೊ ನಮ್ಮದು ಅಶ್ವಿನಿ ಅಂಗಡಿ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಇದೆ. ವಿ ಹ್ಯಾವ್ ನಮ್ಮಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಹಾಗೆ ದೃಷ್ಟಿದೋಷವುಳ್ಳ ಮಕ್ಕಳು ಇದ್ದಾರೆ. ಸೊ ಇವತ್ತಿನ ಈ ಒಂದು ಗೇಮ್, ಈ ಒಂದು ಆಟದ ಉದ್ದೇಶ ಏನಪ್ಪ ಅಂದರೆ ನಾವೊಂದು ಇಂಡಿಯನ್ ಸೂಪರ್ ಲೀಗ್ ಫಾರ್ ಬ್ಲೈಂಡ್ ಅಂತ, ಇಂಡಿಯನ್ ಬ್ಲೈಂಡ್ ಸೂಪರ್ ಲೀಗ್ ಅಂತ ಮಾಡ್ತಿದ್ದೀವಿ. ಸೊ ಟೋಟಲಿ ನಾವು AIBFA ಆಲ್ ಇಂಡಿಯಾ ಬ್ಲೈಂಡ್ ಫುಟ್ಬಾಲ್ ಅಸೋಸಿಯೇಷನ್ ಒಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಭಾರತದಿಂದ 10 ಟೀಮ್ಸ್ ಬರ್ತಾರೆ. ಎಲ್ಲರೂ ಕೂಡ ಟೋಟಲಿ ವಿಜುವಲಿ ಇಂಪೇರ್ಡ್, ನಾಟ್ ಇವನ್ ಕ್ಯಾನ್ ಸಿ ಏನೋ ಒಂಚೂರು ಲೈಟ್ ಪರ್ಸೆಪ್ಷನ್ ಕೂಡ ಇರಲ್ಲ, ಆ ಥರದ್ದು ಪ್ಲೇಯರ್ಸ್ ಇದ್ದಾರೆ. ಆಮೇಲೆ ಒಂದೊಂದು ಟೀಮ್ಗೂ ಒಬ್ಬೊಬ್ಬ ಫಾರಿನ್ ಪ್ಲೇಯರ್ ಇರ್ತಾರೆ. ಸೌತ್ ಕೊರಿಯಾ ಮತ್ತು ಮೆಕ್ಸಿಕೋದಿಂದ ಬಂದಿರುವಂಥ ಪ್ಲೇಯರ್ನ ಒಂದೊಂದು ಟೀಮ್ಗೂ 10 ಟೀಮ್ಗೂ ಒಬ್ಬೊಬ್ಬ ಫಾರಿನ್ ಪ್ಲೇಯರ್ನ ಹಾಕ್ತಿದ್ವಿ. ಅಂದರೆ ಈ ಈ ಒಂದು ಆಟದ ಮೇನ್ ಉದ್ದೇಶ ಏನಪ್ಪ ಅಂತಂದರೆ, ಇವಾಗ ನಮ್ಮಲ್ಲೆಲ್ಲ ಫಾರಿನ್ ಪ್ಲೇಯರ್ಸ್ ಇನ್ವೈಟೀಸ್ ಎಲ್ಲ ಏನಿದಾರಲ್ಲ, ದೇರ್ ಆಲ್ ಗೋಲ್ಡ್ ಮೆಡಲಿಸ್ಟ್ ಇನ್ ಪ್ಯಾರಾ ಒಲಿಂಪಿಕ್ಸ್ 2024 ಪ್ಯಾರಿಸ್ನಲ್ಲಿ ಆದಂಥ ಒಂದು ಟೈಮಲ್ಲಿ ನಮ್ಮ ಇವರು ಮೆಕ್ಸಿಕೋದಿಂದ ಬಂದಂಥ ಫ್ರಾನ್ಸಿಸ್ಕೋ ಅಂತ ಒಬ್ಬ ಪ್ಲೇಯರ್ ಇದ್ದಾರೆ. ಹಿ ಒನ್ ಅ ಗೋಲ್ಡ್ ಮೆಡಲಿಸ್ಟ್, ಅವರು ಗೋಲ್ಡ್ ಮೆಡಲ್ನ ಪಡ್ಕೊಂಡಿದ್ದಾರೆ. ಹಂಗೆ ಐಸಾಕ್ ಕೂಡ ಗೋಲ್ಡ್ ಮೆಡಲ್ನ ಪಡ್ಕೊಂಡಿದ್ದಾರೆ. ಸೊ ಅವರು ನಮ್ಮ ಭಾರತದ ಟೀಮ್ ಜೊತೆಗೆ ಆಡಿದ್ರೆ ನಾವು ಕೂಡ ಡೆಫಿನೆಟ್ಲಿ ಒಂದು ಪ್ಯಾರಾ ಒಲಿಂಪಿಕ್ಸ್ಗೆ ನಾವು ಎಂಟ್ರಿ ಆಗ್ಬೋದು ಅನ್ನೋ ಮೇನ್ ಉದ್ದೇಶದಿಂದ ನಾವು ಈ ಒಂದು ಟೂರ್ನಮೆಂಟ್ನ ಫಿಕ್ಸ್ ಮಾಡಿದ್ದೀವಿ. ಸೊ ಅವ್ರ ಕಡೆಯಿಂದ ನಾವು ಟೆಕ್ನಿಕ್ಸ್ ಮತ್ತು ಒಂದಷ್ಟು ಗೈಡೆನ್ಸ್ನ ತಗೊಂಡ್ರೆ ನಾವು ಕೂಡ ಪ್ಯಾರಾ ಒಲಿಂಪಿಕ್ಸಲ್ಲಿ ಆರಾಮ
ಪ್ಲಾಟ್ಫಾರ್ಮ್ ಆಗಿ ನಾವು ಅದನ್ನು ನಾವು ಹೋಸ್ಟ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ನಮ್ಮಲ್ಲಿ ಏನಂತಂದರೆ ನಾವು ಇವತ್ತು 4 ದಿನ ಮ್ಯಾಚ್ ಇರುತ್ತೆ ಇವತ್ತಿಂದ. ಸೊ ಇವತ್ತು 6 ಮ್ಯಾಚ್ ಆಗುತ್ತೆ, ನಾಳೆ 24th 7 ಮ್ಯಾಚ್ ಆಗುತ್ತೆ, 25th 7 ಮ್ಯಾಚ್ ಆಗುತ್ತೆ, ಹಂಗೆ 26th ಫೈನಲ್ ಮ್ಯಾಚ್ ಇರುತ್ತೆ. ಅದು 2 ಗಂಟೆಗೆ ಶುರುವಾಗಿ 4 ಗಂಟೆಗಿದೆ ಮ್ಯಾಚ್ ಡೇ ಗ್ರೌಂಡಲ್ಲಿ ನಡೆಯುತ್ತೆ. ತಾವೆಲ್ಲ ದಯವಿಟ್ಟು ಬಂದು ಇದಕ್ಕೆ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. I am Dominic Nido, the president of AIBFA. The motto of AIBFA started with the club football. The club football, because when we have played, as my experience, so I was also the part of Indian national team before the 2021, and I was just experience is that we were playing for the jolly journals and national internationals. Just know of the developing of the league stage wise, and which league stage wise in development we can we have the clubs. So when we have the lots of games through the clubs, then only they can improve their skills more and more. So because of that, we started with the support of Deepa Academic. Season 1 AIB Indian Blind Super League, and season 2 is supported by the Ashwini Hungry Trust. And also the history creating of this season 2 is that we are involving the international teams in the different clubs as the other sided teams do. So even the blind football is growing more, and this is what we want, is that how the blind football of the league of this stage is to be grown. And the AIBFA is the main interesting is that all the AIBFA, the bodies run by the visually impaired, and also the state partners, all are the visually impaired. So just some of the able person, they thought like sometimes they will underestimate that the visually impaired cannot do. And today you can see the being one of the with the AIBFA, all the officials and team officials, everyone under V1 and also except the EC, and also the one of the visually impaired, one women have arranged this much event for the history, creating history, which is our Ashwini Hungry. So I have arranged this much season 2 for the Indian Blind Super League. So I request all the whoever watching this news, I request them, and please support the Blind Football Ashwini Trust and followed by AIBFA. Thank you. Muy contento de estar acá con todos los equipos, con la organización que han hecho un gran trabajo para el desarrollo de este deporte paralímpico aquí en su país, en la India, y creo que va a ser una muy bonita experiencia tanto para nosotros como para los equipos con los que estaremos participando. We are very happy to be here. We are pleasure to be here. We are very thankful for all the organization of this tournament because they are doing a big improvement for this Paralympic sport. So we hope that it's going to be a very good experience for all of us, I mean Mexico, Korea, and India. And we hope that we can share all the knowledge from all our players because they have been in the national teams, Paralympics, Olympic Games, Pan American. So they have a lot of knowledge, experience that they are here to share with the other teams. ನಮಸ್ಕಾರ. ಅಶ್ವಿನಿ ಅಂಗಡಿ ಟ್ರಸ್ಟ್ ಪ್ರೆಸಿಡೆಂಟ್ ಡಾಕ್ಟರ್ ಪ್ರದೀಪ್ ಮಾತಾಡ್ತಾ ಇದ್ದೀನಿ. ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಫಸ್ಟ್ ಟೈಮ್ ಇಂಡಿಯಾನಲ್ಲಿ ಬ್ಲೈಂಡ್ ಅಂದರೆ ವಿಷುವಲಿ ಇಂಪೇರ್ಡ್ ಫುಟ್ಬಾಲ್ ಟೂರ್ನಮೆಂಟ್ ಆಗ್ತಾ ಇದೆ. ಸೊ ಈ ಟೂರ್ನಮೆಂಟ್ನಲ್ಲಿ ಮೆಕ್ಸಿಕೋ, ಸೌತ್ ಕೊರಿಯಾ ಆ್ಯಂಡ್ ಇಂಡಿಯನ್ ಟೀಮ್ಸು, ಇಂಡಿಯಾನಲ್ಲಿ ಎಲ್ಲ ಸ್ಟೇಟ್ ಟೀಮ್ಸ್ ಪ್ಲೇಯರ್ಸು ಬರ್ತಾ ಇದ್ದಾರೆ. ಈ ಮ್ಯಾಚಸ್ನಲ್ಲಿ ಸೆಲೆಕ್ಟ್ ಆಗೋರಿಗೆ ನೆಕ್ಸ್ಟ್ ಪ್ಯಾರಾ ಒಲಿಂಪಿಕ್ಸು ಬೇರೆ ಬೇರೆ ವಿದೇಶಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ವಿಷುವಲಿ ಇಂಪೇರ್ಡ್ ಅವರು ಫುಟ್ಬಾಲ್ ಆಡೋದೇ ಹೇಗೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಆದ್ದರಿಂದ ಇಲ್ಲಿ ಬಂದು ನಮಗೆ ಎನ್ಕರೇಜ್ ಮಾಡಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಇದಕ್ಕೆ ಒಂದು ಒಳ್ಳೆ ಸಪೋರ್ಟ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. Prize money 1 lakh for winner, 50 lakhs for runners. 50,000. So in this Indian Super League blind football match, the prize money for the first winner would be 1 lakh rupees, and for the runner-up would be 50,000 rupees. This whole program is supported by Ashwini Angadi Trust, which runs the Belaku Academy at Magadi Road in Bangalore, India.